ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಫೆಡ್ 75 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದರೆ ಎಕ್ಸ್ಪೆಕ್ಟೇಷನ್ ಕೂಡ ಇಷ್ಟೇ ಇದ್ದಿದ್ದು ಫೆಡ್ 75 ಬೇಸಿಸ್ ಪಾಯಿಂಟ್ ನಷ್ಟು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡ್ತಾರೆ ಅಂತ. ಬಟ್ 75 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೂ ಕೂಡ ಅಮೆರಿಕನ್ ಮಾರ್ಕೆಟ್ಸ್ ನಲ್ಲಿ ನಮಗೆ ನಿನ್ನೆ 500 ಪಾಯಿಂಟ್ಗಳಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಯಾವಾಗ ಫೆಡ್ ಈ ಡಿಸಿಷನ್ಸ್ ಅನ್ನು ಅನೌನ್ಸ್ ಮಾಡಿದ್ರು ಆಗ ಮಾರ್ಕೆಟ್ ಸಡನ್ ಆಗಿ ಫಾಲ್ ಆಯಿತು. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಈಗೇನು 75 ಬೇಸಿಸ್ ಪಾಯಿಂಟ್ ನಷ್ಟು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ, ಮುಂದಿನ 2 ಸೈಕಲ್ಗಳಲ್ಲಿ ಅಂದ್ರೆ ನವೆಂಬರ್ ಮತ್ತೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಫೆಡ್ ನ ಚೇರ್ಮನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಯುಎಸ್ ನಲ್ಲಿ ನಮಗೆ ಫೆಡರಲ್ ಫಂಡ್ ರೇಟ್ 3ರಿಂದ 3.25% ನಷ್ಟು ನೋಡೋದಕ್ಕೆ ಸಿಗುತ್ತೆ. ಸೊ ಅದು ಮೋಸ್ಟ್ಲಿ ನಮಗೆ 4.6% ನಷ್ಟು ಆಗ್ಬೋದು. ಅಂದ್ರೆ ಇನ್ನು 2ರಿಂದ 3 ಸೈಕಲ್ ಇಂಟ್ರೆಸ್ಟ್ ರೇಟ್ ಇದೇ ರೀತಿಯಲ್ಲಿ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಯುಎಸ್ ನಲ್ಲಿ ಆಗಸ್ಟ್ ತಿಂಗಳಲ್ಲಿ 8.3% ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. ಆ ಇನ್ಫ್ಲೇಷನ್ ಅನ್ನ 2% ಗೆ ರಿಡ್ಯೂಸ್ ಮಾಡೋದು ಫೆಡ್ ನ ಒಂದು ಉದ್ದೇಶ ಆಗಿರುತ್ತೆ. ಸೊ ಅದಕ್ಕೆ ಅವರು ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಲೇಬೇಕಾಗುತ್ತೆ. ಸೊ ಅದರಿಂದ ಯುಎಸ್ ನ ಮಾರ್ಕೆಟ್ ನಲ್ಲಿ ಸ್ವಲ್ಪ ಪ್ಯಾನಿಕ್ ಕೂಡ ಬರುವಂತ ಸಾಧ್ಯತೆ ಇರುತ್ತೆ. ಅದೇ ಒಂದು ರೀಸನ್ ಇಂದ ಸ್ಟಾಕ್ ಮಾರ್ಕೆಟ್ ನಲ್ಲಿ ನಮಗೆ 500 ಪಾಯಿಂಟ್ಗಳಷ್ಟು ಕರೆಕ್ಷನ್ ನಿನ್ನೆ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇಂಡಿಯನ್ ಮಾರ್ಕೆಟ್ಸ್ ಕೂಡ ಇವತ್ತು ವೊಲೆಟೈಲ್ ಆಗಿ ಟ್ರೇಡ್ ಆಗಿದೆ. 17,700 ಲೆವೆಲ್ ವರೆಗೂ ನಿಫ್ಟಿ ಹೋಗಿತ್ತು. ಅಲ್ಲಿಂದ ಮತ್ತೆ ಫಾಲ್ ಆಗಿ 17,550 ಲೆವೆಲ್ ಅಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಯುಎಸ್ ನ ಫ್ಯೂಚರ್ ಸ್ವಲ್ಪ ರಿಕವರ್ ಆಗಿದ್ರಿಂದ 17,629 ಲೆವೆಲ್ ನಲ್ಲಿ ಈಗ ನಿಫ್ಟಿ 50 ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೇನೆ ಸೆನ್ಸೆಕ್ಸ್ ಕೂಡ ಅಷ್ಟೇ ಇವತ್ತು 337 ಪಾಯಿಂಟ್ಗಳ ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿ 17,629 ರಲ್ಲಿ ಕ್ಲೋಸ್ ಆಗಿದೆ. 88 ಪಾಯಿಂಟ್ಗಳ ಡೌನ್ ಸೈಡ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ 572 ಪಾಯಿಂಟ್ಗಳ ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನ ಅಬ್ಸರ್ವ್ ಮಾಡಿದಾಗ ಟೈಟನ್ ಇವತ್ತು ಟಾಪ್ ಗೇನರ್ ಆಗಿತ್ತು. 2.66% ಅಪ್ಸೈಡ್ ಟೈಟನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಎಚ್ಯುಎಲ್ ನಲ್ಲೂ ಕೂಡ ಕಳೆದ 4-5 ದಿನದಿಂದ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಫೆಸ್ಟಿವಲ್ ಸೀಸನ್ ಬಂದಿರೋದ್ರಿಂದ ಎಚ್ಯುಎಲ್ ಸ್ಟಾಕ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಬ್ರೋಕರೇಜ್ ಹೌಸ್ ಗಳು ಕೂಡ ತಮ್ಮ ಟಾರ್ಗೆಟ್ ಗಳನ್ನ ಕೊಟ್ಟಿದ್ದಾರೆ. ಶೇರ್ಖಾನ್ 2,800 ಟಾರ್ಗೆಟ್ ಅನ್ನ ಕೊಟ್ಟಿದ್ರೆ ನೋಮುರಾ ಇಲ್ಲಿ 3,000 ವರೆಗೂ ಟಾರ್ಗೆಟ್ ಪ್ರೈಸ್ ಅನ್ನ ಎಚ್ಯುಎಲ್ ಗೆ ಕೊಟ್ಟಿದ್ದಾರೆ. ಫೆಸ್ಟಿವಲ್ ಸೀಸನ್ ನಲ್ಲಿ ಒಳ್ಳೆ ಒಂದು ಸೇಲ್ಸ್ ಆಗುತ್ತೆ, ರೆವೆನ್ಯೂ ಕೂಡ ಜಂಪ್ ಆಗ್ಬೋದು ಅಂತ 2 ಬ್ರೋಕರೇಜ್ ಗಳು ಪ್ರಿಡಿಕ್ಟ್ ಮಾಡಿದ್ದಾರೆ. ಹಾಗೆ ಏಷ್ಯನ್ ಪೇಂಟ್ಸ್, ಐಷರ್ ಮೋಟಾರ್ಸ್, ಮಾರುತಿ ಸುಜುಕಿ ಕೂಡ ನಮಗೆ ಟಾಪ್ ಗೇನರ್ ಲಿಸ್ಟ್ ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಟಾಪ್ ಲೂಸರ್ ಸೆಗ್ಮೆಂಟ್ ನಲ್ಲಿ ಇವತ್ತು PSU ಸೆಕ್ಟರ್ ನ ಪವರ್ ಗ್ರಿಡ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ನಲ್ಲಿ 3% ನಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಫೈನಾನ್ಷಿಯಲ್ ಸೆಕ್ಟರ್ ನ ಸ್ಟಾಕ್ ಗಳು ಸ್ವಲ್ಪ ಪ್ರೆಷರ್ ನಲ್ಲಿ ಇತ್ತು. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, HDFC ಲಿಮಿಟೆಡ್ ನಲ್ಲೂ ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ ಕೂಡ 2% ನಷ್ಟು ಕರೆಕ್ಟ್ ಆಗಿದೆ. ಹಾಗೆ ಸೆಕ್ಟರ್ ವೈಸ್ ನಾವು ಅಬ್ಸರ್ವ್ ಮಾಡಿದಾಗ ಇವತ್ತು ಕೆಲವೊಂದಿಷ್ಟು ಸೆಕ್ಟರ್ ಗಳು ನೆಗೆಟಿವ್ ಕ್ಲೋಸಿಂಗ್ ಅನ್ನ ಕೊಟ್ಟವು. ಅದರಲ್ಲಿ ಮೇಜರ್ ಆಗಿ ಫೈನಾನ್ಷಿಯಲ್ ಸೆಗ್ಮೆಂಟ್ ನ ಸೆಕ್ಟರ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಫ್ಟಿ ಬ್ಯಾಂಕ್ ಹಾಗೆ ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸಸ್ 1.4% ನಷ್ಟು ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಹಾಗೆ ನಿಫ್ಟಿ ಮೀಡಿಯಾ ಮತ್ತೆ ನಿಫ್ಟಿ FMCG ಅಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಕೂಡ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. 2,500 ಕೋಟಿ ಅಮೌಂಟ್ ನಷ್ಟು ಶೇರ್ಗಳನ್ನ FIIs ಇವತ್ತು ನೆಟ್ ಸೆಲ್ ಮಾಡಿದ್ದಾರೆ. DIIs ಇವತ್ತು 263 ಕೋಟಿ ಅಮೌಂಟ್ ನಷ್ಟು ಶೇರ್ಗಳನ್ನ ನೆಟ್ ಬೈ ಮಾಡ್ಕೊಂಡಿದ್ದಾರೆ. FIIs ಯೂಶಲಿ ಗ್ಲೋಬಲ್ ಮಾರ್ಕೆಟ್ಸ್ ಅನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಇದ್ದಾಗ ಇಂಡಿಯನ್ ಮಾರ್ಕೆಟ್ ನಲ್ಲಿ ಕೂಡ ಅವರು ಸೆಲ್ಲಿಂಗ್ ಅನ್ನ ನಡೆಸ್ತಾರೆ. ಹರ್ಷ ಇಂಜಿನಿಯರ್ಸ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಲ್ಲಿ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ 187ರಿಂದ 192 ರೂಪಾಯಿ ನೋಡೋದಕ್ಕೆ ಸಿಕ್ಕಿದೆ. ಈಗಲೂ ಕೂಡ 8,500ರಿಂದ 8,700 ಲಿಸ್ಟಿಂಗ್ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ನಾನು 3 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದೆ 3 ಬೇರೆ ಬೇರೆ ಅಕೌಂಟ್ಗಳಿಂದ. ಬಟ್ ನನಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ. IPO ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಯಾವ ರೀತಿಯಲ್ಲಿ ಚೆಕ್ ಮಾಡೋದು ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಸೊ IPO ರಿಜಿಸ್ಟರ್ ವೆಬ್ಸೈಟ್ಗೆ ನಾವು ಹೋಗಿ ಅಲ್ಲಿ ನಾವು ಯಾವ ಒಂದು ಪ್ಯಾನ್ ಐಡಿಯನ್ನು ಬಳಸಿ ಅಪ್ಲಿಕೇಶನ್ಸ್ ಅನ್ನು ಹಾಕಿರ್ತೀವಿ ಆ ಒಂದು ಪ್ಯಾನ್ ಅನ್ನು ಎಂಟರ್ ಮಾಡಿದ್ರೆ ಅಲಾಟ್ಮೆಂಟ್ ಸಿಕ್ಕಿದ್ಯಾ ಇಲ್ವಾ ಆ ಒಂದು ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ನಿಮಗೆ IPO ಅಲಾಟ್ಮೆಂಟ್ ಆದ್ರೆ ಇಲ್ಲಿ ಸೆಕ್ಯೂರಿಟೀಸ್ ಅಲಾಟೆಡ್ ಏನಿದೆ ಅಲ್ಲಿ ಎಷ್ಟು ಶೇರ್ಗಳು ಅಲಾಟ್ ಆಗಿರುತ್ತೆ ಅಷ್ಟು ನಂಬರ್ ನೋಡೋದಕ್ಕೆ ಸಿಗುತ್ತೆ. ಸೊ 0 ನೋಡೋದಕ್ಕೆ ಸಿಕ್ಕಿದ್ರೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಂಡಿಯನ್ ರುಪಿ 79ರಿಂದ 80 ರೂಪಾಯಿ ನಡುವೆ ಸ್ಟೇಬಲ್ ಆಗಿ ಟ್ರೇಡ್ ಆಗ್ತಿತ್ತು. ಫೆಡ್ ನ ಇಂಟ್ರೆಸ್ಟ್ ರೇಟ್ ಹೈಕ್ ಡಿಸಿಷನ್ ನಿಂದ ಹೊಸ ಒಂದು ಲೋ ನಮಗೆ ಇಂಡಿಯನ್ ರುಪಿನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇಂಡಿಯನ್ ರುಪಿ ಇವತ್ತು US ನ ಮುಂದೆ 80 ರೂಪಾಯಿ 35 ಪೈಸೆ ಹತ್ರ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಕೇವಲ ಇಂಡಿಯನ್ ರುಪಿ ಮಾತ್ರ ಅಲ್ಲ, ಸೊ ಓವರ್ ಆಲ್ ಗ್ಲೋಬಲ್ ಕರೆನ್ಸೀಸ್ ಅಲ್ಲೂ ಕೂಡ ನಮಗೆ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಚೈನೀಸ್ ಕರೆನ್ಸಿ ಆಗಿರ್ಬೋದು, ಜಪಾನೀಸ್ ಯೆನ್, ಥೈ ಬಾತ್ ಎಲ್ಲದರಲ್ಲೂ ಕೂಡ ತುಂಬಾನೇ ಫಾಲ್ ನಮಗೆ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸೊ US ನ ಮುಂದೆ ಇಂಡಿಯನ್ ರುಪಿ ವೀಕ್ ಆಗ್ತಾ ಹೋದ್ರೆ ಇಂಡಿಯನ್ ಎಕಾನಮಿ ಮೇಲೆ ಕೂಡ ಎಫೆಕ್ಟ್ಸ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಸೆಪ್ಟೆಂಬರ್ 28ರಿಂದ ಸೆಪ್ಟೆಂಬರ್ 30 RBI ನ ಮಾನಿಟರಿ ಪಾಲಿಸಿ ಮೀಟಿಂಗ್ ಇರಬಹುದು. ಈ ಒಂದು ಮೀಟಿಂಗ್ ನಲ್ಲೂ ಕೂಡ 40ರಿಂದ 50 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹೇಗೆ ಫೆಡ್ US ನಲ್ಲಿ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ ಇದ್ದಾರೆ, ಅದೇ ರೀತಿಯಲ್ಲಿ RBI ಭಾರತದ ಇನ್ಫ್ಲೇಷನ್ ಅನ್ನು ಕೂಡ ಕಂಟ್ರೋಲ್ ಮಾಡಬೇಕಾಗುತ್ತೆ. ಸೊ RBI ಕೂಡ ಇಂಟ್ರೆಸ್ಟ್ ರೇಟ್ ಹೈಕ್ ನ ಡಿಸಿಷನ್ಸ್ ಗಳನ್ನ ತಗೊಳ್ಳುವಂತ ಸಾಧ್ಯತೆ ಇರುತ್ತೆ. KPIT ಟೆಕ್ನಾಲಜೀಸ್ ರೀಸೆಂಟ್ ಆಗಿ ಒಂದು ಅಕ್ವಿಸಿಷನ್ ಅನ್ನ ಮಾಡಿದ್ರು.
ಟೆಕ್ನಿಕಾ ಇಂಜಿನಿಯರಿಂಗ್ ಅನ್ನುವಂಥ ಕಂಪನಿಯ 4 ಸಬ್ಸಿಡರಿಗಳನ್ನು ಇವರು ಅಕ್ವೈರ್ ಮಾಡಿದ್ರು. ಸೊ ಈ ಒಂದು ರೀಸನ್ ಇಂದ ಗೋಲ್ಡ್ಮನ್ ಸ್ಯಾಚಸ್ ಟಾರ್ಗೆಟ್ ಪ್ರೈಸ್ ಅನ್ನು ರೈಸ್ ಮಾಡಿದ್ದಾರೆ. ಸೊ ಈ ಅಕ್ವಿಸಿಷನ್ KPITಗೆ ಪಾಸಿಟಿವ್ ಆಗುತ್ತೆ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಟೋಟಲ್ ಆಗಿ ಈ ಒಂದು ಡೀಲ್ ಏನಿದೆ 110 ಮಿಲಿಯನ್ ಪೌಂಡ್ಗಳಲ್ಲಿ ಆಗಿದೆ. ಹಾಗೆ ಈ ಒಂದು ಡೀಲ್ ಅಕ್ಟೋಬರ್ ತಿಂಗಳ ಒಳಗಾಗಿ ಕಂಪ್ಲೀಟ್ ಆಗುತ್ತೆ. ಮೊದಲ 6 ತಿಂಗಳ ಒಳಗಾಗಿ 80 ಮಿಲಿಯನ್ ಪೌಂಡ್ ಅನ್ನ KPIT ಪೇ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಈ ಕಂಪನಿ ಅಂದ್ರೆ ಟೆಕ್ನಿಕಾ ಇಂಜಿನಿಯರಿಂಗ್ ಯಾವ ರೀತಿಯಲ್ಲಿ ಪ್ರಾಫಿಟ್ ಮತ್ತೆ ರೆವೆನ್ಯೂನ ಡಿಕ್ಲೇರ್ ಮಾಡ್ತಿದೆ ಅದರ ಬೇಸಿಸ್ ಮೇಲೆ 30 ಮಿಲಿಯನ್ ಪೌಂಡ್ ಗಳನ್ನ KPIT ಪೇ ಮಾಡ್ತಾರೆ. ಸೊ ಆ ಮಿಕ್ಕ 30 ಮಿಲಿಯನ್ ಪೌಂಡ್ ಗಳನ್ನ ಪೇ ಮಾಡೋದಕ್ಕೆ 2.5 ವರ್ಷದ ಸಮಯ ಇರುತ್ತೆ. ಸೊ KPIT ಟೆಕ್ನಾಲಜೀಸ್ ನಲ್ಲಿ ಗೋಲ್ಡ್ಮನ್ ಸ್ಯಾಚಸ್ 900 ರೂಪಾಯಿಯ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. KPIT ಟೆಕ್ನಾಲಜೀಸ್ ಇವತ್ತು 11% ನಷ್ಟು ರ್ಯಾಲಿ ಆಗಿದೆ. ಸೊ ತುಂಬಾ ಜನ IEX ನಲ್ಲಿ ಇದೇ ರೀತಿಯಲ್ಲಿ ಪ್ಯಾನಿಕ್ ನಲ್ಲಿ ಇದ್ದೀರಾ. ಸ್ಟಾಕ್ ಈಗ ಒಂದು ಸೈಡ್ ವೇಸ್ ಮೊಮೆಂಟಮ್ ನಲ್ಲಿ ಟ್ರೇಡ್ ಆಗ್ತಿದೆ. ಸ್ವಲ್ಪ ಲೋವರ್ ಸೈಡ್ ಕೂಡ ನೋಡೋದಕ್ಕೆ ಸಿಗ್ತದೆ. ಕೆಲವೊಂದಿಷ್ಟು ಬ್ಯಾಡ್ ನ್ಯೂಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಪವರ್ ಮಿನಿಸ್ಟ್ರಿ ಕೆಲವೊಂದಿಷ್ಟು ಸ್ಟೇಟ್ ಗಳನ್ನ ಟ್ರೇಡಿಂಗ್ ನಿಂದ ಬ್ಯಾನ್ ಮಾಡಿದ್ರು. ಹಾಗೆ ಇವರಿಗೆ ಕಾಂಪಿಟೇಷನ್ ಕೂಡ ನೋಡೋದಕ್ಕೆ ಸಿಗ್ತದೆ. HEX ಕೂಡ ಈಗ ಪವರ್ ಎಕ್ಸ್ಚೇಂಜಸ್ ಅನ್ನ ಮಾಡ್ತಿರೋದ್ರಿಂದ IEX ನ ವಾಲ್ಯೂಮ್ಸ್ ಗಳು ಕೂಡ ಆಗಸ್ಟ್ ನಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ ನಲ್ಲಿ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ IEX ನ ಪ್ರಾಫಿಟಬಿಲಿಟಿಯನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋಗಬೇಕಾಗುತ್ತೆ. Q2 ನಲ್ಲಿ ರಿಸಲ್ಟ್ ಯಾವ ರೀತಿಯಲ್ಲಿ ಬರುತ್ತೆ, ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರಿಸಲ್ಟ್ಸ್ ಯಾವ ರೀತಿಯಲ್ಲಿದೆ, ಪ್ರಾಫಿಟಬಿಲಿಟಿ ಇದೆಯಾ ಅದನ್ನೆಲ್ಲ ಕೂಡ ನಾವು ಗಮನಿಸಬೇಕಾಗುತ್ತೆ. ಸೊ ಇಲ್ಲಿ ಬ್ರೋಕರೇಜ್ ಗಳು 135 ವರೆಗೂ IEX ಹೋಗಬಹುದು ಅನ್ನುವಂತ ಒಂದು ಪ್ರಿಡಿಕ್ಷನ್ ಅನ್ನ ಮಾಡಿದ್ದಾರೆ. ಬಟ್ ಲಾಂಗ್ ಟರ್ಮ್ ಗೆ IEX ಈಗಲೂ ಕೂಡ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಸೊ ಲಾಂಗ್ ಟರ್ಮ್ ನ ಪರ್ಸ್ಪೆಕ್ಟಿವ್ ಇದ್ರೆ ಈ ರೀತಿಯ ಡೌನ್ ಫಾಲ್ ಶಾರ್ಟ್ ಟರ್ಮ್ ಅಲ್ಲಿ ಬಂದಾಗ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಓವರ್ ಆಲ್ ಎಲ್ಲ IT ಕಂಪನಿಗಳು ಕೂಡ ಡೌನ್ ಸೈಡ್ ನಲ್ಲಿ ಟ್ರೇಡ್ ಆಗ್ತಿದ್ದಾಗ ಸ್ಯಾಕ್ಸಾಫ್ಟ್ ಅನ್ನುವಂಥ ಕಂಪನಿ ಕಳೆದ 1 ತಿಂಗಳಿಂದ ಒಳ್ಳೆ ಒಂದು ರ್ಯಾಲಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 12% ನಷ್ಟು ಶೇರ್ ಪ್ರೈಸ್ ನಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಸ್ಟಾಕ್ ಸ್ಪ್ಲಿಟ್. ಆಲ್ರೆಡಿ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಡಿಸೈಡ್ ಮಾಡಿದ್ದಾರೆ. 133ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದ್ದಂತಹ ಸ್ಯಾಕ್ಸಾಫ್ಟ್ ಈಗ 1300ರ ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ. ಆ ಒಂದು ರೀಸನ್ ಇಂದ ಕಂಪನಿ 1:10 ರೇಷಿಯೋದಲ್ಲಿ ಸ್ಟಾಕ್ ಅನ್ನು ಸ್ಪ್ಲಿಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಮತ್ತೆ ಈ ಸ್ಟಾಕ್ 130ರ ಪ್ರೈಸ್ ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಪನಿ ಅದಕ್ಕೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಸೆಟ್ ಮಾಡಿದ್ದಾರೆ. ಸೆಪ್ಟೆಂಬರ್ 26 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೆಪ್ಟೆಂಬರ್ 26 ಸೋಮವಾರ ಆಗಿರೋದ್ರಿಂದ ನಾಳೆ ಎಕ್ಸ್ ಡೇಟ್ ಆಗಿರುತ್ತೆ. ಸೊ ನಾಳೆ ನಮಗೆ ಪ್ರೈಸ್ ನಲ್ಲಿ ವೇರಿಯೇಷನ್ ನೋಡೋದಕ್ಕೆ ಸಿಗುತ್ತೆ. ಸೊ ನಾಳೆ ಸ್ಯಾಕ್ಸಾಫ್ಟ್ 130ರ ಪ್ರೈಸ್ ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮಿಕ್ಕ 9 ಶೇರ್ಸ್ ಏನಿದೆ ಅಂದ್ರೆ ಸ್ಪ್ಲಿಟ್ ಆಗಿರುವಂತಹ ಶೇರ್ಗಳು 15ರಿಂದ 20 ದಿನದ ಒಳಗಾಗಿ, ಸೊ 15ರಿಂದ 20 ದಿನ ಅಂದಾಗ 15ರಿಂದ 20 ಟ್ರೇಡಿಂಗ್ ಸೆಷನ್ ನ ಒಳಗಾಗಿ ನಿಮ್ಮ ಡಿಮ್ಯಾಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಅದಾನಿ ಪೋರ್ಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಪೋರ್ಟ್ ಅನ್ನು ಡೆವಲಪ್ ಮಾಡ್ತಾರೆ ಅನ್ನುವಂತ ಒಂದು ನ್ಯೂಸ್ ಇತ್ತು. ಅದಕ್ಕೆ ವೆಸ್ಟ್ ಬೆಂಗಾಲ್ ನ ಕಡೆಯಿಂದ ಈಗ ಲೆಟರ್ ಆಫ್ ಇಂಟೆಂಟ್ ಕೂಡ ಸಿಗುವಂತ ಸಾಧ್ಯತೆ ಇದೆ. ವೆಸ್ಟ್ ಬೆಂಗಾಲ್ ನ ತಾಜ್ಪುರ್ ನಲ್ಲಿ ಅದಾನಿ ಪೋರ್ಟ್ಸ್ ಹೊಸ ಒಂದು ಪೋರ್ಟ್ ಅನ್ನು ಡೆವಲಪ್ ಮಾಡ್ತಾರೆ. ಸೊ ಇದರಿಂದ 25,000 ಜನರಿಗೆ ಡೈರೆಕ್ಟ್ ಜಾಬ್ ಸಿಗುತ್ತೆ. ಹಾಗೇನೆ 1 ಲಕ್ಷ ಇಂಡೈರೆಕ್ಟ್ ಜಾಬ್ಸ್ ಕೂಡ ಕ್ರಿಯೇಟ್ ಆಗುತ್ತೆ. ಸ್ಟೇಟ್ ಗವರ್ಮೆಂಟ್ ಈ ಒಂದು ಪೋರ್ಟ್ ಅನ್ನು ಡೆವಲಪ್ ಮಾಡೋದಕ್ಕೆ 25,000 ಕೋಟಿಯ ಟೋಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ಅದರಲ್ಲಿ 15,000 ಕೋಟಿಯಷ್ಟು ಪೋರ್ಟ್ ಡೆವಲಪ್ಮೆಂಟ್ ಗೆ ಹೋದ್ರೆ ಮಿಕ್ಕಿದೇನಿದೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಅದಾನಿ ಪೋರ್ಟ್ ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ 1.6% ಅಪ್ಸೈಡ್ ನೊಂದಿಗೆ ಅದಾನಿ ಪೋರ್ಟ್ಸ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕೆಲವೊಂದಿಷ್ಟು ಬ್ರೋಕರೇಜ್ ಗಳು 1150 ವರೆಗೂ ಟಾರ್ಗೆಟ್ಸ್ ಗಳನ್ನ ಅದಾನಿ ಪೋರ್ಟ್ಸ್ ಅಲ್ಲಿ ಕೊಡ್ತಿದ್ದಾರೆ. ಫೋರ್ಟಿಸ್ ಹೆಲ್ತ್ ಕೇರ್ ಅಲ್ಲಿ ಇವತ್ತು 20% ಅಷ್ಟು ಡ್ರಾಪ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ನ ಆರ್ಡರ್. ಮಲೇಷಿಯಾದ ಹೆಲ್ತ್ ಕೇರ್ ಕಂಪನಿ 31% ಅಷ್ಟು ಕಂಟ್ರೋಲಿಂಗ್ ಸ್ಟೇಕ್ ಅನ್ನ ಫೋರ್ಟಿಸ್ ಹೆಲ್ತ್ ಕೇರ್ ನಲ್ಲಿ 2018ರಲ್ಲಿ ಬೈ ಮಾಡ್ಕೊಂಡಿದ್ರು. ಇನ್ನು 26% ಅಷ್ಟು ಸ್ಟೇಕ್ ಅನ್ನ ಬೈ ಮಾಡ್ಕೊಳ್ಳೋದಕ್ಕೆ ಓಪನ್ ಆಫರ್ ಅನ್ನು ಕೂಡ ಮಾಡಿದ್ರು. ಸೊ ಈ ಒಂದು ಓಪನ್ ಆಫರ್ ಸಕ್ಸಸ್ಫುಲ್ ಆಗಲಿಲ್ಲ. ಇದಕ್ಕೆ ಜಪಾನೀಸ್ ನ ಹೆಲ್ತ್ ಕೇರ್ ಕಂಪನಿ ಆಪೋಸಿಷನ್ ಅನ್ನ ಮಾಡಿದ್ರು. ಹಾಗೆ ಅವರು ಲೀಗಲ್ ಕೇಸ್ ಅನ್ನು ಕೂಡ ಫೈಲ್ ಮಾಡಿದ್ರು. ಸಿಂಗಾಪುರ್ನ ಆರ್ಬಿಟ್ರೇಷನ್ ಕೋರ್ಟ್ ನಲ್ಲಿ ಜಪಾನೀಸ್ ಹೆಲ್ತ್ ಕೇರ್ ಕಂಪನಿ ಗೆದ್ದಿದ್ರು. ಹಾಗೆ 3,600 ಕೋಟಿಯಷ್ಟು ಅಮೌಂಟ್ ಅನ್ನ ಫೋರ್ಟಿಸ್ ಜಪಾನೀಸ್ ಕಂಪನಿಗೆ ಕೊಡಬೇಕು ಅಂತ ಆರ್ಡರ್ ಕೂಡ ಬಂದಿತ್ತು. ಬಟ್ ಫೋರ್ಟಿಸ್ ಇಂಡಿಯನ್ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಅನ್ನ ಫೈಲ್ ಮಾಡಿದ್ರು. ಸೊ 4 ವರ್ಷದ ನಂತರ ಈಗ ಸುಪ್ರೀಂ ಕೋರ್ಟ್ ನಿಂದ ಜಡ್ಜ್ಮೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಫೋರ್ಟಿಸ್ ಹೆಲ್ತ್ ಕೇರ್ ನಲ್ಲಿ ಫೈನಾನ್ಷಿಯಲ್ ಆಡಿಟ್ ಆಗಬೇಕು ಅಂತ ಆರ್ಡರ್ಸ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಏನಾದರೂ ಫೋರ್ಟಿಸ್ ಹೆಲ್ತ್ ಕೇರ್ ನ ವಿರುದ್ಧವಾಗಿ ಜಡ್ಜ್ಮೆಂಟ್ ಅನ್ನ ಕೊಟ್ರೆ 3,600 ಕೋಟಿಯಷ್ಟು ಅಮೌಂಟ್ ಅನ್ನ ಜಪಾನೀಸ್ ಡ್ರಗ್ ಮೇಕರ್ ಗೆ ಕೊಡಬೇಕಾಗುತ್ತೆ. ಸೊ ಅದು ಕಂಪನಿಗೆ ತುಂಬಾನೇ ಲಾಸಸ್ ಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಸೊ ಅದೇ ಒಂದು ರೀಸನ್ ಇಂದ ಫೋರ್ಟಿಸ್ ಹೆಲ್ತ್ ಕೇರ್ ನಲ್ಲಿ ಇವತ್ತು ನಮಗೆ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಕ್ತು. 15% ಡೌನ್ ಸೈಡ್ ನೊಂದಿಗೆ ಫೋರ್ಟಿಸ್ ಹೆಲ್ತ್ ಕೇರ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ರೀಸೆಂಟ್ ಆಗಿ ನಮಗೆ IT ಕಂಪನಿಗಳಲ್ಲಿ ಮೂನ್ ಲೈಟರ್ಸ್ ಅನ್ನುವಂತ ಒಂದು ಕಾನ್ಸೆಪ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಅಂದ್ರೆ ಒಂದು ಕಂಪನಿಯಲ್ಲಿ ಅವರು ಎಂಪ್ಲಾಯ್ಮೆಂಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಅವರ ಕಾಂಪಿಟೇಟರ್ಸ್ ಕೂಡ ಕೆಲಸವನ್ನ ಮಾಡ್ತಿರ್ತಾರೆ. ಎಕ್ಸಾಂಪಲ್ ಈಗ ವಿಪ್ರೋದಲ್ಲಿ 300 ಜನರನ್ನ ಫೈರ್ ಮಾಡಿದ್ದಾರೆ. ಅದಕ್ಕೆ ಮೇಜರ್ ರೀಸನ್ ಏನು ಅಂದ್ರೆ ಇವರು ವಿಪ್ರೋನಲ್ಲಿ ಕೂಡ ಕೆಲಸ ಮಾಡ್ತಿದ್ರು. ಹಾಗೆ ವಿಪ್ರೋ ಕಂಪನಿಯ ಕಾಂಪಿಟೇಟರ್ಸ್ ಆಗಿರುವಂತಹ ಇನ್ಫೋಸಿಸ್, ಟೆಕ್ ಮಹೀಂದ್ರಾ, ಸೊ ಈ ಕಂಪನಿಗಳಿಗೂ ಕೂಡ ಕೆಲಸ ಮಾಡ್ತಿದ್ರು. ಅಂದ್ರೆ ಒಂದೇ ಟೈಮ್ ಅಲ್ಲಿ 2 ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ 2 ಕಂಪನಿಗಳಲ್ಲಿ ಇವರು ಎಂಪ್ಲಾಯ್ಮೆಂಟ್ ಅನ್ನು ತಗೊಂಡು 2 ಕಂಪನಿಗಳಲ್ಲಿ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಿದ್ರು. ಸೊ ಈ ರೀತಿಯಲ್ಲಿ ಮಾಡೋದು ತಪ್ಪಾಗುತ್ತೆ. ಆ ಒಂದು ರೀಸನ್ ಇಂದ ವಿಪ್ರೋ 300 ಎಂಪ್ಲಾಯೀಸ್ ಗಳನ್ನ ಫೈರ್ ಮಾಡಿದ್ದಾರೆ.
ಸೊ ಈ ರೀತಿಯಲ್ಲಿ ಟರ್ಮಿನೇಟ್ ಆದಂತಹ ಎಂಪ್ಲಾಯೀಸ್ಗಳಿಗೆ ಬೇರೆ ಕಂಪನಿಗಳಲ್ಲಿ ಕೆಲಸ ಕೂಡ ಸಿಗೋದಿಲ್ಲ. ಹಾಗೆಯೇ IT ಕಂಪನಿಗಳಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ 300 ಜನರನ್ನ ಅವರು ಟರ್ಮಿನೇಟ್ ಮಾಡಿದ್ದಾರೆ ಅಂದ್ರೆ ಸೊ ಮತ್ತೆ 300 ಜನರನ್ನ ಹೈರ್ ಮಾಡಬೇಕಾಗುತ್ತೆ. ಆಟ್ರಿಷನ್ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯ ಪ್ರಾಬ್ಲಮ್ಸ್ಗಳು IT ಸೆಕ್ಟರ್ನಲ್ಲಿ ಈಗ ನೋಡೋದಕ್ಕೆ ಸಿಗ್ತಿದಾವೆ. ಹಾಗೆಯೇ LIC ಕೂಡ ಈಗ ಆಲ್ ಟೈಮ್ ಲೋ ಹತ್ರ ಟ್ರೇಡ್ ಆಗ್ತಿದೆ. ಸೊ ಕಂಪನಿ ಏನು ಪ್ರೈಸ್ ಅನ್ನ ಸೆಟ್ ಮಾಡಿದ್ರು IPOಗೆ, ಸೊ ಆ ಒಂದು ಪ್ರೈಸ್ ನಿಂದ 32% ಡೌನ್ ಸೈಡ್ ನಲ್ಲಿ ಈಗ LIC ಟ್ರೇಡ್ ಆಗ್ತಿದೆ. ಸೊ ಇವರ ಕಾಂಪಿಟೇಟರ್ಸ್ ಗಳು ಯಾವ ರೀತಿಯಲ್ಲಿ ಬಿಸ್ನೆಸ್ ಅನ್ನ ನಡೆಸ್ತಿದ್ದಾರೆ, ಸೊ ಅದೇ ರೀತಿ ಒಂದು ಬಿಸ್ನೆಸ್ ಮಾಡೆಲ್ ಅನ್ನ LIC ಕೂಡ ಫಾಲೋ ಮಾಡಬೇಕಾಗುತ್ತೆ. ಯೂಶಲಿ LIC Q3 ನಲ್ಲಿ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಮಾಡ್ತಾರೆ. ಸೊ ನೀವು ಶೇರ್ಗಳನ್ನ IPO ಟೈಮಿಂದ ಹೋಲ್ಡ್ ಮಾಡ್ತಿದ್ರೆ ಅಂದ್ರೆ ಇನ್ನೂ 2 ಕ್ವಾರ್ಟರ್ ಹೋಲ್ಡ್ ಮಾಡ್ಕೋಬಹುದಾಗುತ್ತೆ. ಬಿಸ್ನೆಸ್ ಯಾವ ರೀತಿಯಲ್ಲಿದೆ ಅದನ್ನ ಅಬ್ಸರ್ವ್ ಮಾಡಬಹುದು. Q2 Q3 ನಲ್ಲಿ ಒಳ್ಳೆ ಒಂದು ರಿಸಲ್ಟ್ ಬಂದ್ರೆ ಮತ್ತೆ LIC ಬೌನ್ಸ್ ಬ್ಯಾಕ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನು ಇವತ್ತು ನಿಮಗೆ ಮಾರ್ಕೆಟ್ ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.